ಬಾಕ್ಸ್ ಆಫೀಸ್ ಬಾದ್ಶಾ ದರ್ಶನ್ಗೆ ಶನಿ ದೆಸೆ ಇತ್ತ. ದಾಸನಿಗೆ ಸಾವಿನ ಛಾಯೆ ಕಾಡ್ತಾ ಇತ್ತ. ಇದೆಲ್ಲದರ ಮಧ್ಯೆ ವಿಘ್ನಿಂದ ಆಪತ್ತು ತಂದು ಕೊಡ್ತಾ ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಕಾಟೇರನಿಗೆ ಕಾಡ್ತಿತ್ತ ಶನಿ ದಸೆ. ಸಂಕಷ್ಟದಲ್ಲಿ ಸಿಲುಕಿದ್ರ ದರ್ಶನ್. ವೇಗ್ ತೊಟ್ಟು ಆಪತ್ತು ತಂದುಕೊಂಡ್ರ. ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶನಿ ದಸೆ ಇತ್ತಂತೆ. ಅವರ ಬೆಂಬಿಡದೆ ಕಾಡ್ತಿದ್ದ ಶನಿದೇವ ಬ್ಯಾಕ್ ಟು ಬ್ಯಾಕ್ ತೊಂದರೆಗಳನ್ನು ಕೊಟ್ಟಿದ್ದಾನೆ ಅಂತ ರಿಪಬ್ಲಿಕನ್ ಅಡಕ್ಕೆ ಅಮ್ಮಾಜಿ ಚಂದಾ ಪಾಂಡೆ ಹೇಳಿದ್ದಾರೆ. ಎರಡು 2018ರಲ್ಲೇ ದರ್ಶನ್ಗೆ ಸಾವಿನ ಛಾಯೆ ಇತ್ತು ಅಂತ ಹೇಳಿದ್ದೆ. 2018ರಲ್ಲಿ ಕಾರಿನಲ್ಲಿ ಹೋಗದಂತೆ ತಿಳಿಸಿದ್ದೆ. ಆದರೆ ಮಾತು ಮೀರಿ ಅವರು ಹೋಗಿ ಅಪಘಾತಕ್ಕೀಡಾಗಿದ್ರು. ಈ ವೇಳೆ ಶನಿ ಸಮಸ್ಯೆ ಇರುವ ಬಗ್ಗೆ ತಿಳಿಸಿದ್ದೆ. ಆದರೆ ನಂತರ ನಮ್ಮ ಸಂಪರ್ಕದಿಂದ ದರ್ಶನ್ ದೂರವಾದರು. ಕಾರ್ ರೇಸಿಗೆ ಹೋಗ್ತಾರಂತೆ ಅನ್ನುವ ವಿಚಾರ ಬಂದಾಗ ತಕ್ಷಣ ನನಗೆ ಫೋಟೋ ತೋರಿಸು ಅಂದೆ. ಯಾಕಂದರೆ ನನಗೆ ಅವರ ಬೆನ್ನ ಹಿಂದೆ ಸಾವಿನ ಛಾಯೆ ಕಂಡಿದ್ದಕ್ಕೆ ಅವರ ಕಾರಿನ ಫೋಟೋ ನೋಡಬೇಕು ಅಂತ ನಾನು ಇಷ್ಟಪಟ್ಟೆ. ಫೋಟೋ ತೋರಿಸಿದಾಗ ಕ್ಲಿಯರ್ ಕಟ್ಟಾಗಿ ನನಗೆ ದೇವಿಯ ಅನುಗ್ರಹದಿಂದ ಗೊತ್ತಾಗಿದ್ದೇನೆಂದರೆ ಈ ರೇಸಲ್ಲಿ ಅವರು ಹೋದರೆ ವಾಪಸ್ ಬರಲ್ಲ ಅನ್ನುವಂಥ ವಿಚಾರ ಗೊತ್ತಾಯಿತು. ಅಂದರೆ ಆ ಒಂದು ದೊಡ್ಡ ಕಂಟಕ ಇದೆ ಅನ್ನುವ ವಿಚಾರ ಗೊತ್ತಾದಾಗ ನಾನು ಆ ಹುಡುಗನಿಗೆ ಹೇಳಿದೆ, ನಿನ್ನ ಸ್ನೇಹಿತನಿಗೆ ಹೇಳು ಈ ಕಾರ್ ರೇಸಿಗೆ ಹೋಗಬೇಡ ಅಂತ. ಸದಾ ಸಮಸ್ಯೆಗಳಲ್ಲಿ ಸಿಲುಕುತ್ತಿದ್ದ ದರ್ಶನ್ಗೆ ಶನಿ ಕಾಟವಿದೆ ಅಂತ ಅಮ್ಮಾಜಿ ಹೇಳಿದ್ರಂತೆ. ಅಲ್ಲದೆ ವಿಗ್ ಹಾಕಿ ಹೇರ್ ಸ್ಟೈಲ್ ಮಾಡಿದ್ದೇ ಅವರ ಅವನತಿಗೆ ಕಾರಣವಾಯಿತು ಅಂತ ಹೇಳ್ತಿದ್ದಾರೆ. ಡೆವಿಲ್ ಸಿನಿಮಾದಿಂದ ಅವರ ಸಂಕಷ್ಟ ಹೆಚ್ಚಾಯಿತು. ಡೆವಿಲ್ ಹೇರ್ ಸ್ಟೈಲ್ ಮಾರಕವಾಯಿತು. ಅವರ ಸುತ್ತಲಿನ ಜನರೇ ಅವರಿಗೆ ಅಪಾಯವಾದರು ಅಂತ ಅಮ್ಮಾಜಿ ಹೇಳಿದ್ದಾರೆ. ಒಂದು ಕೂದಲು ಹುಟ್ಟಿದಾಗ ಮಗುವಿನಿಂದ ಒಂದು ಶೇಪಲ್ಲಿ ಅದು ಡೆವಲಪ್ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಅದೇ ಶೇಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಅದರಲ್ಲಿ ನೀವು ಉದ್ದ ಗಿಡ್ಡ ಕಟ್ಟಿಂಗ್ ಮಾಡಿಸ್ಕೊಳ್ಳೋವಂಥದ್ದು ಮಾಡಿದಾಗ ಅಷ್ಟಾಗಿ ತೊಂದರೆ ಬರೋದಿಲ್ಲ. ಅವ್ರ ಹೇರ್ ಸ್ಟೈಲ್ ವಿಗ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ವಿಗ್ಗಿನ ಸ್ಟೈಲ್ ಶೇಪ್ ಅದೇನಾಗಿತ್ತು, ಹಿಂಗೆ ನೆಟ್ಟಿಗೆ ನಿಂತ್ಬಿಟ್ಟು ಹಿಂದಕ್ಕೆ ಬಾಗಿತ್ತು. ಈ ಹೇಗೆ ಹೇಳ್ತೀವಿ, ಸ್ಪೈಕ್ ಅಲ್ಲ, ಸ್ಪೈಕ್ ಅಂದರೆ ಪೂರ್ತಿ ನೆಟ್ಟಿಗಿರುತ್ತೆ. ಅದು ನೆಕ್ಸ್ಟ್ ನೆಲದ ಕಡೆ ಬಾಗಿತ್ತು, ಅಂದರೆ ಹಿಂದಕ್ಕೆ ಬಾಗಿತ್ತಲ್ವಪ್ಪ. ಅದು ಅವನತಿ ಅಂತ ಹೇಳ್ತೀವಿ, ಉನ್ನತಿ ಅಲ್ಲ, ಅವನತಿ. ಅದೇ ಅವ್ರದ್ದು ಮೊದಲಿಂದ ಹೇರ್ ಸ್ಟೈಲ್ ಇದೆಯಲ್ಲ, ಅವ್ರದ್ದು ಮೆಜೆಸ್ಟಿಕ್ ಪಿಕ್ಚರಿಂದನೂ ಸಮ್ ಹೇರ್ ಸ್ಟೈಲ್ಸ್ ಇದೆಯಲ್ಲ, ಅದೇ ಥರ ಅವ್ರು ರೂಢಿಸ್ಕೊಂಡು ಬಂದಿದ್ದಿದ್ರೆ ಮಿನಿಮೈಸ್ ಆಗಿರೋದು. ಅಂದರೆ ಅಟ್ಲೀಸ್ಟ್ ಅವ್ರು ಯೋಚನೆ ಮಾಡಲಿಕ್ಕೆ ಅವರಿಗೆ ಜ್ಞಾನ ಕೊಟ್ಟಿರೋನು, ದುಡುಕಬೇಡ ಅನ್ನುವ ಕಾಷನ್ ಕೊಟ್ಟಿರೋನು. ಇಲ್ಲೇನಾಗಿದೆ, ಆ ಡೆವಿಲ್ ಪಿಕ್ಚರಿಂದು ಟೈಟಲ್ಲು, ಆ ಡೆವಿಲ್ ಪಿಕ್ಚರಿಂದು ಲೈಟಿಂಗ್ಸು ಆಯಿತಾ, ಆ್ಯಂಡ್ ಅದ್ರ ಜೊತೆಗೇ ಹೇರ್ ಸ್ಟೈಲು, ಅದರ ಜೊತೆಗೇನೆ ಇವರ ದುಡುಕು ಸ್ವಭಾವ. ನಕಾರಾತ್ಮಕವಾಗಿ ಯೋಚನೆ ಮಾಡುವ ಅವರ ಮನಸ್ಥಿತಿ ಅವರನ್ನು ಈ ಸ್ಥಿತಿಗೆ ದೂಡಿದೆ. ಪತ್ನಿ ವಿಜಯಲಕ್ಷ್ಮಿ ಅವರ ಪೂಜಾ ಪುನಸ್ಕಾರ ದರ್ಶನ್ ಅವರ ಅಪಾಯವನ್ನು ಕಮ್ಮಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ಪತ್ನಿ ಮಾಡ್ತಾ ಇದ್ದಾರಲ್ಲ, ಇದು ಹೋಮ ಹವನಾದಿಗಳು, ದೇವರ ಮೊರೆ ಹೋಗ್ತಾ ಇರೋದು, ಆ ದೇವರ ಮೊರೆ ಹೋಗಿದ ಫಲ ಏನು ಕಾನೂನು ರೀತಿಯ ನಡೀತಾ ಇದೆ ಒಂದು ಯುದ್ಧ, ಅದರಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಬಿಡುಗಡೆ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಲ್ ಸಿಗುತ್ತೆ ಇಮಿಡಿಯೇಟಾಗಿ ಅಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲವೂ ಕಾನೂನು ರೀತಿಯೇ ನಡಿಬೇಕು. ಅಲ್ಲಿ ಯಾವುದೋ ಒಂದು ಮಿರಾಕಲ್ ನಡೆಯೋ ಸಾಧ್ಯತೆ ಇರುತ್ತೆ. ದರ್ಶನ್ಗೆ ಶನಿಕಾಟವಿದೆಯೋ ಅಥವಾ ವಿಘ್ನಿಂದ ಸಮಸ್ಯೆ ಎದುರಾಗುತ್ತಿದೆಯೋ ಗೊತ್ತಿಲ್ಲ. ಆದರೆ ಸಾಲು ಸಾಲು ಸಮಸ್ಯೆಯಿಂದ ದಾಸ ಕುಗ್ಗಿ ಹೋಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪತಿಗಾಗಿ ಊರೂರು ಸುತ್ತಿ ದೇವರ ಪೂಜೆ ಸಲ್ಲಿಸ್ತಾ ಇರುವ ಪತ್ನಿ, ಗಂಡನನ್ನ ಕಾಪಾಡು ತಾಯಿ, ಆರೋಗ್ಯ ಆಯಸ್ಸು ಕೊಟ್ಟು ರಕ್ಷಿಸುವಂತೆ ಬೇಡಿಕೊಳ್ತಾ ಇರೋ ಪತ್ನಿ. ದರ್ಶನ್ ಪರವಾಗಿ ಪತ್ನಿ ಹೋಮ ಹವನದ ಮೊರೆ ಹೋಗಿದ್ದಾರೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್. ಕಾಟೇರಗಾಗಿ ಕೊಲ್ಲೂರಲ್ಲಿ ಪತ್ನಿ ಚಂಡಿಕಾ ಯಾಗ. ಕಷ್ಟದಲ್ಲಿದ್ದಾಗ ಜೊತೆಗೆ ನಿಲ್ಲುವವಳೆ ಪತ್ನಿ ಅಂತಾರೆ. ಅದು ದರ್ಶನ್ ವಿಚಾರದಲ್ಲಿ ಅಕ್ಷರಶಃ ಸತ್ಯವಾಗಿದೆ. ಜೈಲು ಸೇರಿ ಸಂಕಷ್ಟದಲ್ಲಿದ್ದ ದಾಸನ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ನಿಂತಿದ್ದು ಗಂಡನಿಗಾಗಿ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಜೊತೆಯಲ್ಲಿದ್ದವರು ಏನೇ ಸಲಹೆ ನೀಡಿದ್ರು ಮಾಡ್ತಿರೋ ವಿಜಯಲಕ್ಷ್ಮಿ ದೂರದ ಊರುಗಳಲ್ಲಿರೋ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ.
ಇತ್ತೀಚೆಗಷ್ಟೇ ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ಮೈಸೂರಿನ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನು ಪಡೆದು ದಾಸನಿಗಾಗಿ ಸರಗೊಡ್ಡಿ ಬೇಡಿಕೊಂಡ್ರು. ಇದಲ್ಲದೆ ಕೊಲ್ಲೂರಿನ ಮೂಕಾಂಬಿಕೆ ದೇಗುಲಕ್ಕೂ ವಿಜಯಲಕ್ಷ್ಮಿ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಶಕ್ತಿಯ ಪೀಠದಲ್ಲಿ ದರ್ಶನ್ಗಾಗಿ ಚಂಡಿಕ ಯಾಗವನ್ನ ವಿಜಯಲಕ್ಷ್ಮಿ ಮಾಡಿಸಿದ್ದಾರೆ. ಚಂಡಿಕ ಯಾಗ ಅಂದ್ರೆ 700 ಸ್ವಾಹ ಕಾರ್ಯ ಮಾಡೋ ಯಜ್ಞ. ಚಂಡಿಕ ಯಾಗ ಮಾಡಿದರೆ ತಾಯಿ ಅನುಗ್ರಹ ನೀಡ್ತಾಳೆಂಬ ನಂಬಿಕೆ ಇದೆ. ಅಂದರೆ 700 ಸ್ವಾಹಾಕಾರಗಳಿಂದ ಮಾಡುವಂಥ ಯಜ್ಞ. ಎಲ್ಲ ಯಜ್ಞಗಳಲ್ಲಿ ಒಂದೇ ಒಂದು ಮಹಾಪೂರ್ಣಾವತಿ ಇರುತ್ತೆ. ಈ ಚಂಡಿಕಾ ಯಾಗದಲ್ಲಿ 13 ಪೂರ್ಣಾವತಿಗಳನ್ನು ಒಳಗೊಂಡು ಒಂದು ಮಹಾಪೂರ್ಣಾವತಿ ನಡೆಯುವಂಥ ವಿಶೇಷವಾದ ಯಜ್ಞ. ಆ ಯಜ್ಞದಲ್ಲಿ ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿ, ಕಾಳಿ ರೂಪದಲ್ಲೆಲ್ಲ ಆ ರಾಕ್ಷಸರನ್ನ ಕೊಂದು ಆ ಕಷ್ಟಗಳನ್ನು ದೇವತೆಗಳಿಗೆ ನಿವಾರಣೆ ಮಾಡಿಕೊಟ್ರು. ಆ ರೀತಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂಥ ಬಹಳ ವಿಶೇಷವಾದ ವಿಷಯ ಇದು. ಆ ರೀತಿಯಾದ ತೊಂದರೆಗಳನ್ನು ಆ ದೇವತೆಗಳಿಗೆ ನಿವಾರಿಸಿಕೊಟ್ಟಂತಹ ಮಾತೆ ಆ ಕೊಲ್ಲೂರು ಶಕ್ತಿ. ಈಗ ನಾವು ಹೋಗಿ ಪ್ರಾರ್ಥನೆ ಮಾಡಿ ಆ ಚಂಡಿಕಾ ಯಾಗವನ್ನು ಮಾಡಿದ್ರು ಕೂಡ ಅದರಿಂದ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ದರ್ಶನ್ ಕುಟುಂಬಸ್ಥರು ತಾಯಿ ಸನ್ನಿಧಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸಿದ್ದಾರೆ. ಅವರ ಕುಟುಂಬಸ್ಥರ ಪ್ರಾರ್ಥನೆಗೆ ಮನಸೋತು ದೇವಿ ಅನುಗ್ರಹ ಮಾಡಬಹುದು. ಯಜ್ಞದಿಂದ ಋಷಿಗಳು ವರ ಪಡೆದಿದ್ದಾರೆ, ಹಾಗೆ ರಾಕ್ಷಸರು ಪಡೆದಿದ್ದಾರೆ. ದರ್ಶನ್ ಪತ್ನಿ ಪ್ರಾರ್ಥನೆ ಪೂಜೆಗೆ ಭಗವತಿ ಒಲಿದರೂ ಒಲಿಯಬಹುದು ಎಂದು ಸೋಮಸುಂದರ ದೀಕ್ಷಿತ್ ಹೇಳಿದ್ದಾರೆ. ಯಾರಿಗೂ ನಾವು ತೋರ್ಸೋಕ್ಕಾಗಲ್ಲ, ಯಾರು ನೋಡ್ದಿರೋಂಥ ವಿಷಯ ಅದು. ಆ ರೀತಿಯಾಗಿ ಇವತ್ತು ಆ ಕುಟುಂಬದವರೆಲ್ಲ ಆ ಸನ್ನಿಧಾನಕ್ಕೆ ಹೋಗಿದ್ದಾರೆ. ಆ ಭಕ್ತಿಯಿಂದ ತಾಯಿಯನ್ನು ಪ್ರಾರ್ಥನೆ ಮಾಡಿರ್ತಾರೆ. ಆ ಪ್ರಾರ್ಥನೆಗೆ ಮನಸೋತು ದೇವಿ ಅನುಗ್ರಹ ಮಾಡಿದ್ರು ಮಾಡಬಹುದು. ಜೈಲಲ್ಲಿರೋ ಪತಿ ಹೇಗಾದರೂ ರಿಲೀಸ್ ಆಗಲಿ ಅಂತ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಇವರ ಪೂಜೆಗೆ ಯಾವ ದೇವ ಒಲಿಯುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಂಸ ಪ್ರಿಯರಿಗೆ ಶುಕ್ರವಾರ ಶಾಕ್ ಸಿಕ್ಕಿದೆ. ಆದರೆ ನೂರಾರು ಗೊಂದಲ ಹಾಗೆ ಉಳಿದಿದ್ದು, ಬೌಬೌ ಬಿರಿಯಾನಿ ಮಾಡುವವರಿಗೆ ಅವರ ವಿರುದ್ಧ ಇದೀಗ ಅನುಮಾನಗಳು ಕೂಡ ಶುರುವಾಗಿದೆ. ಯಾಕೆ ಅಂತೀರಾ? ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಬೌಬೌ ಮಾಂಸ ಮಾರಾಟ ಆಗ್ತಿದ್ಯಾ? ಬೆಂಗಳೂರಲ್ಲೇ ಕಳಪೆ ಮಾಂಸದಂಧೆಯ ಸದ್ದು ಜೋರಾಗಿದೆ. ಶುಕ್ರವಾರ ರಾಜಸ್ಥಾನದಿಂದ ಬಂದ ಮಾಂಸದಿಂದ ಈ ಜಾಲ ದೊಡ್ಡ ಮಟ್ಟಕ್ಕಿದೆ ಎಂಬ ಸುದ್ದಿ ಇಡೀ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇದೆ. ತಗೊಂಡು ಸಪ್ಲೈ ಮಾಡ್ತಾನಲ್ಲ, ಅವ್ರ ಅಂಗಡಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ವೆನಿಗರ್ನಲ್ಲಿ ಹಾಕ್ಬಿಟ್ರೆ ಈ ವೆನಿಗರಿಂದ ವಾಸನೆ ಹೋಗ್ಬಿಡ್ತದೆ. ಇದರಲ್ಲಿ ಹೋಗ್ಬಿಟ್ರೆ ಅವರು ಇದು ಮಾಂಸ ಸೇಲ್ ಮಾಡ್ತಾರೆ. ಪ್ರತಿಯೊಂದು ಹೋಟ್ಲ್ ಅವ್ರಿಗೆ ಎಲ್ಲರಿಗೆ ಕೊಡ್ತಾರೆ. ಸರ್, ನೀವು ಇದೇ ಅಂದರೆ ಮಾಂಸದ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಎಷ್ಟು ವರ್ಷದಿಂದ ನೀವು ಬಿಸ್ನೆಸ್ ಮಾಡ್ತೀರಾ? ಮತ್ತೆ ಈ ಒಂದು ಡೌಟ್ ನಿಮ್ಗೆ ಯಾಕೆ ಬಂತು ಅಂತ ಸರ್? ಇವರು ತೊಗೊಂಬಂದ್ಬಿಟ್ಟು 500 ರೂಪಾಯಿಗೆ 550 ರೂಪಾಯಿಗೆ ಮಾಂಸ ಮಾರ್ತಾ ಇದ್ದಾರೆ. ಅಂಗಡಿ ಯಾವ ಬೆಂಗಳೂರು ಸರೌಂಡಿಂಗ್ ಯಾವ ಬೆಂಗಳೂರು ಅಂಗಡಿನಲ್ಲಿ ಹೋದ್ರೂ ನೀವು ನಿಮಗೆ 750 ರೂಪಾಯಿ 800 ರೂಪಾಯಿಂದ ಕಮ್ಮಿ ಮಾಂಸ ಸಿಗೋದಿಲ್ಲ. ಇದು ಹೆಂಗೆ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ನಾವು ವಿಚಾರಕ್ಕೆ ಮಾಡೋಕ್ಕೆ ಹೋದರೆ ರಾಜಸ್ಥಾನದಲ್ಲಿ 400 ರೂಪಾಯಿ 450 ರೂಪಾಯಿ 500 ರೂಪಾಯಿ ಕೆಜಿ ಅಲ್ಲಿಂದ ತೊಗೊಂಬಂದ್ಬಿಟ್ಟು ಇವರು 600 ರೂಪಾಯಿಗೆ ಮಾರ್ತಾ ಇದ್ದಾರೆ. ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ತೊಗೊಂಡ್ಬರ್ತಾ ಇರೋದು ಇವರು. ಇನ್ನು ರಾಜಸ್ಥಾನದಿಂದ ಕಳಪೆ ಮಾಂಸ ತರುವ ಜಾಲ ಪತ್ತೆಯಾಗಿದ್ದು, ಇದೇ ರೀತಿ ಬೇರೆ ರಾಜ್ಯಗಳಿಂದ ಬರ್ತಾ ಇದೆಯಾ? ಬೆಂಗಳೂರಿಗೆ ಬಂದ ಮಾಂಸ ಹೇಗೆ ಸ್ವಚ್ಛವಾಗಿ ಹೋಟೆಲ್ ಸೇರ್ತಿದೆ ಎಂಬುದೇ ಸದ್ಯದ ಕುತೂಹಲ. ಈ ರೀತಿ ಈ ರಾಜಸ್ಥಾನದಿಂದ ಮಾಂಸಗಳು ಬರ್ತಾ ಇದೆ, ಅದು ಅದರ ಗುಣಮಟ್ಟ ಸರಿ ಇಲ್ಲ ಅಂತೆಲ್ಲ ಹೇಳಿ ಅದರ ಬಗ್ಗೆ ನೀವು ಚೆಕಪ್ ಮಾಡಬೇಕು ಅಂತ ಒಂದು ಬಂದಿತ್ತು. ನಾನು ಅದನ್ನು ಕಳಿಸ್ಕೊಟ್ಟಿದ್ದೆ. ನಮ್ಮ ಇಲಾಖೆಯವರು ಅದನ್ನು ಇನ್ನೇನು ತಪಾಸಣೆ ಮಾಡೋದಕ್ಕೆ ಸ್ಯಾಂಪಲ್ ತೊಗೊಳ್ಳೋದಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಿನ್ನೆ ಯಾವುದೋ ಬೇರೆ ಥರ ಹೇಳಿಕೆಗಳೆಲ್ಲ ಬಂದಿದೆ. ಅದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮವರು ಹೋಗಿ ತಗೊಂಡು ಅದನ್ನು ಈಗ ಪ್ರಯೋಗಾಲಯಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಕಳಿಸಿದ್ದಾರೆ.